ಸಂಗೀತ ಕಲೆ ಎಲ್ಲರಿಗೂ ಒಲಿಯೋದಿಲ್ಲ. ಕೆಲವರಿಗೆ ನಿರಂತರ ಅಭ್ಯಾಸದಿಂದ ಒಲಿದ್ರೆ ಮತ್ತೆ ಕೆಲವರಿಗೆ ಹುಟ್ಟಿದಾಗಿನಿಂದಲೇ ಕರಗತವಾಗಿರುತ್ತೆ. ಸಂಗೀತ ಶಾರದೆಯನ್ನ ಉಳಿಸಿಕೊಂಡು ಸತತ ಅಭ್ಯಾಸದಿಂದ ಗಾಯನವನ್ನೇ ಬದುಕಾಗಿಸಿಕೊಂಡಿರೋ ಯುವ ಪ್ರತಿಭೆಯ ಕಥೆ ಇದು. ಕರುನಾಡಿನ ಯುವಕ ದೇಶ ವಿದೇಶಗಳಲ್ಲಿ ಸಂಗೀತ ಸುದೆಯನ್ನ ಹರಿಸ್ತಾ ಇದ್ದಾರೆ. ಆ ಯುವ ಪ್ರತಿಭೆಯ ಕುರಿತಂತೆ ಒಂದು ಸ್ಟೋರಿ ನಿಮ್ಮ ಮುಂದೆ. ತನ್ನ ಮಧುರ ಕಂಠಸಿರಿಯಿಂದ ಇಂಪಾದ ಗಾಯನ, ಎಂಥವರನ್ನು ತಲೆದೂಗಿಸುವಂತಹ ಅದ್ಭುತ ಗಾಯನ. ಸಂಗೀತ ಶಾರದೆ ಪುತ್ರನಿಗೆ ವಿಶ್ವದೆಲ್ಲೆಡೆ ಮೆಚ್ಚುಗೆ. ಈ ಗಾಯಕನ ಹೆಸರು ಜಗದೀಶಾಚಾರ್ಯ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಲ್ಲೇಗ ನಿವಾಸಿ. ಹುಟ್ಟಿನಿಂದಲೇ ಕಲೆಯನ್ನ ಕರಗತ ಮಾಡಿಕೊಂಡಿರೋ ಈ ಪ್ರತಿಭೆ ತಮ್ಮ ಮಧುರ ಕಂಠದಿಂದ ಇದೀಗ ಮನೆ ಮಾತಾಗಿದ್ದಾರೆ. ಸುಗಮ ಸಂಗೀತ, ಭಾವಗೀತೆ, ದಾಸರ ಪದ, ಚಲನಚಿತ್ರ ಗೀತೆ ಸೇರಿದಂತೆ ಹಲವು ಪ್ರಕಾರಗಳಲ್ಲಿ ತಮ್ಮ ಗಾನ ಸುಧೆಯನ್ನ ಹರಿಸ್ತಾರೆ. ಇವರ ಕಂಠಸಿರಿಗೆ 2 ಚಿನ್ನದ ಪದಕ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಸಂದಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣ ಎಲ್ಲ ಮಾಡಿದ್ದೇವೆ. ಅದು ಬಿಟ್ಟು ಹೊರ ರಾಜ್ಯದಲ್ಲಿ ಕೂಡ ಮಾಡಿದ್ದೇವೆ. ಕೇರಳ ಮಾಡಿದ್ದೇವೆ. ನಂತರ ಇದು ನಮ್ಮ ಮುಂಬೈಯಲ್ಲಿ ತುಂಬ ಬೇರೆ ಕಡೆಗಳಲ್ಲಿ ಮಾಡಿದ್ದೇವೆ. ನಮ್ಮ ಬೆಂಗಳೂರಲ್ಲಿ, ನಮ್ಮ ಸ್ಟೇಟಲ್ಲಿ ಬೆಂಗಳೂರಲ್ಲಿ ಮಾಡಿದ್ದೇವೆ. ಹುಬ್ಬಳ್ಳಿ, ದಾವಣಗೆರೆ, ಬೆಳಗಾಂ, ಚಿತ್ರದುರ್ಗದಲ್ಲಿ ಮಾಡಿದ್ದೇವೆ. ಭಕ್ತಿಗೀತೆ ಇರಲಿ, ಭಾವಗೀತೆಗಳಿರಲಿ, ಜನಪದ ಗೀತೆಗಳಿರಲಿ, ದಾಸರ ಪದಗಳು ಮತ್ತು ತತ್ವಪದಗಳು ಎಲ್ಲ ರೀತಿಯ ಹಾಡುಗಳು. ಹಾಗೆ ಚಲನಚಿತ್ರ ಗೀತೆಗಳನ್ನು ಕೂಡ ಹಾಡ್ತೇವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬಂದಿರುವಾಗ ಆಗ ಹಾಡಿದ್ದೇವೆ. ಅನಂತರ ಅಡ್ವಾಣಿಯವರು ಬಂದಿರುವಾಗ ಹಾಡಿದ್ದೇವೆ. ಪ್ರಧಾನಿ ನರೇಂದ್ರ ಮೋದಿ ಮಂಗಳೂರಿಗೆ ಆಗಮಿಸಿದ್ದ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಹಾಡಿದ್ರು. ಜೊತೆಗೆ ಹಲವು ಬೃಹತ್ ಸಂಗೀತ ವೇದಿಕೆಗಳಲ್ಲಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸುವ ಮೂಲಕ ಜೂನಿಯರ್ ಯೇಸುದಾಸ್ ಎಂಬ ಖ್ಯಾತಿ ಗಳಿಸಿದ್ದಾರೆ. ನಮ್ಮ ಪುತ್ತೂರಿಗೊಂದು ಹೆಮ್ಮೆ ತರುವಂತ ಹೆಸರು. ಶ್ರೀ ಮಹಾಲಿಂಗೇಶ್ವರನ ಆಶೀರ್ವಾದದಿಂದ ಸಂಗೀತ ಕ್ಷೇತ್ರದಲ್ಲಿ ಉನ್ನತ ಮಟ್ಟಿಗೆ ಬೆಳೀತಿದ್ದಾರೆ. ಒಂದು ಬೆಳೆಯುವ ಕಲಾವಿದ. ಅವನಿಗೆ ನಮ್ಮ ಗ್ರಾಮದಲ್ಲಿ, ನಮ್ಮ ಪುತ್ತೂರಿನ ಸಮಸ್ತರೆಲ್ಲ ತುಂಬ ಮುಂಬೈಗೆ ಹಲವಾರು ಸರ್ತಿ ಬರುವಾಗ ನಾವು ತುಂಬ ಹೆಮ್ಮೆಯಿಂದ ಕೊಂಡಾಡ್ತೇವೆ. ನಮ್ಮ ಪುತ್ತೂರಿನ ಜಗದೀಶ್ ನನ್ನ ಸ್ನೇಹಿತ ತುಂಬ ಕೊಂಡಾಡ್ತೀವಿ. ಅಲ್ಲಿ ಎಲ್ಲರಿಗೆ ಇಷ್ಟೊಂದು ಚಿರಪರಿಚಯ ಆಗಿದೆ ಅಂದರೆ ಅದು ಹೇಳಲಿಕ್ಕೆ ಅಸಾಧ್ಯ. ನಮ್ಮ ಮಹಾಲಿಂಗೇಶ್ವರ ದಯೆ. ಪುತ್ತೂರಿನ ಪ್ರತಿಭೆ ಜಗದೀಶಾಚಾರ್ಯ ಇದೀಗ ಕರಾವಳಿ ಭಾಗದಲ್ಲಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲಿ ಖ್ಯಾತಿ ಗಳಿಸಿದ್ದಾರೆ. ಇವರಿಗೆ ಹೆಚ್ಚೆಚ್ಚು ಅವಕಾಶಗಳು ಸಿಗಲಿ ಎಂಬುದು ಎಲ್ಲರ ಆಶಯ. ಅಜಿತ್ ಕುಮಾರ್, ETV ನ್ಯೂಸ್, ಪುತ್ತೂರು.